ಬೇಳೆ ಬೇಯಿಸೋದು ಬೇಡ, ಕಾಯಿ ರುಬ್ಬೋದು ಬೇಡ. ಘಮ ಘಮ ಅನ್ನೋ ಬೇಳೆ ಸಾಂಬಾರು ನಿಮಿಷಗಳಲ್ಲಿ ರೆಡಿ. ನಮಸ್ತೆ, ವೆಲ್ಕಮ್ ಟು ಶಿವಮೊಗ್ಗ ಕಿಚನ್. ಎಲ್ಲ ಬಟ್ಲಲ್ಲೂ ಏನೇನಿದೆ ಅಂತ ಸರಿಯಾಗಿ ಒಂದ್ಸರಿ ನೋಡ್ಕೊಂಬಿಡಿಪ್ಪ ನೀವೆಲ್ಲ. ಮೊದಲಿಗೆ ಬಾಣಲೆನ ಒಲೆ ಮೇಲೆ ಇಟ್ಬಿಟ್ಟು 1 ಕಪ್ ತೊಗರಿ ಬೇಳೆನ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದೊಂದು ಸ್ವಲ್ಪ ಅರ್ಧ ಫ್ರೈ ಆಗ್ತಾ ಇದ್ದಂಗೆ 1 ಚಮಚ ಆಗೋಷ್ಟು ಕಡಲೆಬೇಳೆ, 2.5 ಚಮಚ ಆಗೋಷ್ಟು ಕೊತ್ತಂಬರಿ ಬೀಜ, ಒಂದು 10ರಿಂದ 12 ಒಣಮೆಣಸಿನ್ಕಾಯಿ, 1 ಸ್ಪೂನ್ ಜೀರಿಗೆ, ಸ್ವಲ್ಪ ಮೆಂತ್ಯ, ಇದಿಷ್ಟನ್ನು ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ ಹುರ್ಕೊಂಡು ಬರೋಣ. ತುಂಬ ಫಾಸ್ಟಲ್ಲಿ ಇಟ್ಕೊಂಬಿಡಿ ಫ್ಲೇಮ್ನ, ಬೇಳೆಗಳೆಲ್ಲ ಸೀದು ಹೋಗುತ್ತೆ, ಕೊತ್ತಂಬರಿ ಬೀಜನೂ ಕರ್ರಿಗೆ ಹಾಕ್ಬಿಡುತ್ತೆ. ಈಗ ಇದಿಷ್ಟು ಘಮ ಬರೋಕ್ಕೆ ಶುರು ಆದಮೇಲೆ ಒಂದು ಅರ್ಧ ಒಣ ಕೊಬ್ಬರಿ, ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು, ಇದಿಷ್ಟನ್ನು ಫ್ರೈ ಮಾಡಿ ತಣ್ಣಗಾದ್ರ ಮೇಲೆ ಮಿಕ್ಸಿ ಜಾರಲ್ಲಿ ಹಾಕಿ ಪೌಡ್ರ್ ಮಾಡ್ಕೊಂಡು ಬರೋಣ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸ್ಪೆಷಲಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ದಿಢೀರಂತ ಅಡುಗೆ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ನಮ್ಮ ಮನೇಲಿ ಇಡ್ಲಿಗೆ ಸಾಂಬಾರೆಲ್ಲ ಮಾಡಬೇಕಾದ್ರೆ ನಾನು ಬೇಳೆ ಬೇಯಿಸೋದೇ ಇಲ್ಲ, ತರಕಾರಿ ಬೇಯಿಸ್ಬಿಡ್ತೀನಿ, ಈ ಪೌಡ್ರ್ ಹಾಕ್ಬಿಡ್ತೀನಿ, ಸಾಂಬಾರು ರೆಡಿ ಆಗಿಬಿಡುತ್ತೆ. ಈಗ ಅದಕ್ಕೊಂದು ಒಗ್ಗರಣೆನೂ ರೆಡಿ ಮಾಡೋಣ. ನೈಸಾಗಿ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ. ಒಂದು ಬಾಣಲಿಲಿ ಕೊಬ್ಬರಿ ಎಣ್ಣೆ ಇಟ್ಟು ಅದಕ್ಕೆ ಸಾಸಿವೆ ಮತ್ತು ಕರಿಬೇವು ಹಾಕಿ ಸಿಡಿಸಿ ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ನಾವು ರುಬ್ಬಿರೋ ಪೌಡ್ರು ಇದಿಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ಕೊನೆಗೆ ಒಂದು ಸ್ವಲ್ಪ ಬೆಲ್ಲದ ಪುಡಿನೂ ಸೇರಿಸ್ಬಿಡ್ತೀನಿ. ಹೀಗೆ ಮಾಡಿ ಇಟ್ಕೊಳ್ಳೋದ್ರಿಂದ ಸಾಂಬಾರು ಮಾಡಬೇಕಾದ್ರೆ ತುಂಬ ಸುಲಭ ಆಗುತ್ತೆ. ಅದಕ್ಕೆ ಏನೂ ಹಾಕೋ ಅವಶ್ಯಕತೆನೇ ಇರಲ್ಲ. ಒಣ ಕೊಬ್ಬರಿನೂ ಹಾಕಾಗಿರುತ್ತೆ, ಕಾಯಿ ರುಬ್ಬೋ ಅವಶ್ಯಕತೆ ಇರಲ್ಲ, ಹುಣಸೆ ಹಣ್ಣು ಬೆಲ್ಲನೂ ಹಾಕಾಗಿರುತ್ತೆ, ಹುಳಿ ಸಿಹಿ ಹಾಕೋ ಅವಶ್ಯಕತೆನೂ ಇರಲ್ಲ. ತರಕಾರಿ ಹೋಳಿಗೆ ಒಂಚೂರು ಉಪ್ಪು ಹಾಕ್ಕೊಂಡ್ಬಿಟ್ರೆ ಈ ಪೌಡ್ರ್ ಹಾಕಿದ್ರೆ ಸಾಂಬಾರು ರೆಡಿನೇ ಆಗೋಗುತ್ತೆ. ಅರ್ಜೆಂಟಲ್ಲಿ ಇರಬೇಕಾದ್ರೆ, ಯಾರೋ ನೆಂಟರು ಬಂದಾಗ ಅಥವಾ ಕೆಲ್ಸಕ್ಕೆ ಹೋಗೋ ಹೆಂಗಸರಿಗೆ, ಬ್ಯಾಚುಲರ್ಸ್ ಗಂಡು ಮಕ್ಕಳಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ. ಈಗ ಅದರಲ್ಲಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಬಾಣಲೆ ಒಳಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಈರುಳ್ಳಿ ಹಾಕೋದ್ರಿಂದ ಎಣ್ಣೆ ಫ್ರೈ ಮಾಡೋದಕ್ಕೋಸ್ಕರ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಬಾಕಿ ಎಲ್ಲ ತರಕಾರಿ ಹಾಕೋದಾದರೆ ನೀವು ಸಾಂಬಾರಿಗೆ ಬೇರೆ ಏನು ಎಣ್ಣೆನೂ ಹಾಕೋಬೇಡ. ಈರುಳ್ಳಿ ಫ್ರೈ ಆದಮೇಲೆ ತರಕಾರಿಯನ್ನು ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದನ್ನೊಂದು ಚೂರು ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಂಬಿಡೋಣ. ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಬೇಯೋ ತನಕ ಮುಚ್ಚಿಟ್ಬಿಡೋಣ. ನೋಡಿ ಇವಾಗ ಬೆಂದಿದೆ ಇದು. ಈಗ ನಮ್ಮ ಸಾಂಬಾರು ಪೌಡರನ್ನು ಹಾಕಿ ಸಾಂಬಾರು ಮಾಡಿದ್ರೆ ಮುಗಿದೋಯ್ತು. ಇದನ್ನು ಆರಾಮಾಗಿ ಒಂದು 6 ತಿಂಗಳ ತನಕ ಇಟ್ಕೊಬೋದು. ಏರ್ಟೈಟ್ ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ಏನೂ ಹಾಳಾಗಲ್ಲ. ಈವನ್ ಇಲ್ಲಿಂದ ರೆಡಿ ಮಾಡಿ ಫಾರಿನಲ್ಲಿರೋ ಮಕ್ಕಳಿಗೆ ಕೂಡ ಕಳಿಸ್ಬಹುದು. ತುಂಬ ಹೆಲ್ಪ್ ಆಗುತ್ತೆ ಅವರಿಗೂ ಮಾಡ್ಕೊಳ್ಳುವಾಗ. ನಿಜ ಹೇಳ್ತಾ ಇದ್ದೀನಿ, ನಮ್ಮ ಮನೇಲಿ ಇದಕ್ಕೆ ಹೆವಿ ಡಿಮ್ಯಾಂಡ್. ಈ ಸಾಂಬಾರಿಗೆ ಮಾಡಿದ ತಕ್ಷಣ ಖಾಲಿ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಾಗುತ್ತೆ. ನೋಡಿ ಚೆನ್ನಾಗಿ ಕುದಿ ಬಂದಮೇಲೆ ಮೇಲಿಂದ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡ್ಬಿಟ್ರೆ ನಮ್ಮ ಸಾಂಬಾರು ರೆಡಿಯಾಗೋಗುತ್ತೆ. ನೋಡಿ ಇವಾಗ ಬಿಸಿ ಬಿಸಿ ಅನ್ನದ ಜೊತೆಗೆ ಆ ಸಾಂಬಾರು ಹಾಕ್ಕೊಂಡು ಒಂದು ಸ್ವಲ್ಪ ಸೈಡಿಗೆ ಚಿಪ್ಸ್ ಹಾಕ್ಕೊಂಡು ತಿಂತಾ ಇದ್ರೆ ಇನ್ನೇನು ಬೇಕಲ್ವಾ. ಖಂಡಿತ ಟ್ರೈ ಮಾಡಿ, ಹೇಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ಆದಷ್ಟು ಎಲ್ಲರಿಗೂ ಇದನ್ನು ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡಿಪ್ಪ, ಆಗಾಗ ಬರ್ತಾ ಇರಿ ನಮ್ಮ ಮನೆಗೆ.